ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಜ್ಯೋತಿಷ್ಯದ ಅತ್ಯಂತ ಚುರುಕಾದ ಮಾತುಗಾರಿಕೆಯ ಮತ್ತು ಕೆಲವೊಮ್ಮೆ ಸ್ವಲ್ಪ ಗೊಂದಲಮಯ ಅನಿಸೋ ಒಂದು ರಾಶಿಯ ಬಗ್ಗೆ ಮಾತಾಡೋಣ. ಆ ರಾಶಿ ಮಿಥುನ. ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರೋ ಮಾಹಿತಿ ಪ್ರಕಾರ ವಿಶೇಷವಾಗಿ 3, 7, 12, 16 ಮತ್ತು 22ನೇ ತಾರೀಕು ಹುಟ್ಟಿದವರ ಮೇಲೆ ನಾವು ಹೆಚ್ಚು ಗಮನ ಹರಿಸ್ತೀವಿ. ಯಾಕಂದ್ರೆ ಈ ದಿನಾಂಕಗಳಲ್ಲಿ ಹುಟ್ಟಿದವರಲ್ಲಿ ಒಂದು ಏನಂತಾರೆ ಮಿಂಚಿನ ವೇಗದ ಯೋಚನಾ ಲಹರಿ ಇರುತ್ತೆ. ತಕ್ಷಣ ನಿರ್ಧಾರ ತಗೋತಾರೆ. ಹೌದು. ಮತ್ತು ಹಣಕಾಸಿನ ವಿಷಯದಲ್ಲಿ ಒಂದು ವಿಶಿಷ್ಟ ಹಿಡಿತ ಇರುತ್ತೆ. ಹಾಗಾದ್ರೆ ಇದರ ಹಿಂದಿರೋ ಜ್ಯೋತಿಷ್ಯದ ಲಾಜಿಕ್ ಏನು? ಯಾವ ಗ್ರಹಗಳು ಇವರನ್ನ ಹೀಗೆ ರೂಪಿಸ್ತವೆ? ಬನ್ನಿ ಇಂದು ಇದರ ಆಳಕ್ಕಿಳಿದು ನೋಡೋಣ. ಖಂಡಿತ. ಮಿಥುನ ರಾಶಿಯವರ ವ್ಯಕ್ತಿತ್ವದ ಕೋಡ್ ಭೇದಿಸಬೇಕು ಅಂದ್ರೆ ನಾವು ಮೊದಲು ಅವರ ಆಪರೇಟಿಂಗ್ ಸಿಸ್ಟಮ್ ಇಂದಲೇ ಶುರು ಮಾಡಬೇಕು. ಆಪರೇಟಿಂಗ್ ಸಿಸ್ಟಮ್? ಹೌದು. ಆ ಆಪರೇಟಿಂಗ್ ಸಿಸ್ಟಮ್ ಬೇರೆ ಯಾವುದೂ ಅಲ್ಲ, ಗ್ರಹಗಳ ರಾಜಕುಮಾರ ಬುಧ. ಜ್ಯೋತಿಷ್ಯದಲ್ಲಿ ಬುಧ ಅಂದ್ರೆ ಬುದ್ಧಿ, ಮಾತು, ತರ್ಕ, ವೇಗ, ಕರೆಕ್ಟ್, ವ್ಯಾಪಾರ. ಮಿಥುನ ರಾಶಿಯವರ ಪ್ರತಿಯೊಂದು ಗುಣ, ಪ್ರತಿಯೊಂದು ನಿರ್ಧಾರದ ಹಿಂದೆ ಈ ಬುಧನ ಪ್ರಭಾವ ಇದ್ದೇ ಇರುತ್ತೆ. ಅಂದ್ರೆ ಅವರ ಮೂಲ ಪ್ರೋಗ್ರಾಮಿಂಗ್ ಬರೆಯೋದೇ ಬುಧ ಗ್ರಹ. ಇದು ಸಖತ್ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಬುಧ ಅವರ ದೈನಂದಿನ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ನಾವು ಸುಲಭವಾಗಿ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಅಂತ ಹೇಳ್ಬಿಡ್ತೀವಿ. ಆದರೆ ವಾಸ್ತವದಲ್ಲಿ ಅವರ ತಲೆಯಲ್ಲಿ ಏನ್ ನಡೀತಿರುತ್ತೆ? ಒಳ್ಳೆ ಪ್ರಶ್ನೆ. ಬುಧನ ಪ್ರಭಾವದಿಂದ ಇವರಲ್ಲಿ ವಿಷಯಗಳನ್ನ ಬಿಡಿಸಿ ನೋಡೋ ಸಾಮರ್ಥ್ಯ, ನಾವು ಸಾಮಾನ್ಯವಾಗಿ ಅನಾಲಿಟಿಕಲ್ ಸ್ಕಿಲ್ ಅಂತೀವಲ್ಲ, ಹೌದು, ಅದು ಸಹಜವಾಗೇ ಬಂದಿರುತ್ತೆ. ಉದಾಹರಣೆಗೆ, ಒಂದು ಸಮಸ್ಯೆಯನ್ನ ನೀವು ಅವರ ಮುಂದಿಟ್ಟರೆ ಬೇರೆಯವರು ಒಂದೇ ದಾರಿಯಲ್ಲಿ ಯೋಚಿಸ್ತಿದ್ರೆ ಇವರ ಮನಸ್ಸು ಒಂದೇ ಬಾರಿಗೆ 4-5 ದಾರಿಗಳನ್ನ ಹುಡುಕುತ್ತೆ. ವಾವ್! ಪ್ರತಿಯೊಂದರ ಪ್ಲಸ್ ಮೈನಸ್ ಎಲ್ಲ ಲೆಕ್ಕ ಹಾಕಿ ಒಂದು ಪರಿಹಾರ ಮುಂದಿಡುತ್ತೆ. ಅವರ ಮೆದುಳು ಒಂದು ಸೂಪರ್ ಕಂಪ್ಯೂಟರ್ ತರ ಕೆಲಸ ಮಾಡ್ತಿರುತ್ತೆ. ಹೌದಲ್ಲ? ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣ ಮತ್ತು ಒಂದೇ ಸಮಯದಲ್ಲಿ ಹಲವು ಕೆಲಸ ಮಾಡುವ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯವನ್ನು ಕೂಡ ಕೊಡುತ್ತಾನೆ. ವಾವ್! ಅಂದ್ರೆ ಅವರ ಮನಸ್ಸು ಸದಾಕಾಲ ಓಡ್ತಾನೆ ಇರುತ್ತೆ. ಆದ್ರೆ ಅಷ್ಟು ವೇಗವಾಗಿ ಓಡುವಾಗ ಕೆಲವೊಮ್ಮೆ ಎಡುವ ಸಾಧ್ಯತೆ ಇರುತ್ತಲ್ಲವೇ? ಖಂಡಿತ. ಮೂಲಗಳ ಪ್ರಕಾರ ಅವರ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಅವರ ಯಶಸ್ಸಿಗೆ ಕಾರಣವಾದ್ರೆ ಅದೇ ಅವಸರ ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಗೂ ದಾರಿ ಮಾಡಿಕೊಡುತ್ತೆ. ಅತಿಯಾದ ಚಿಂತೆ ಅಂದ್ರೆ ಓವರ್ ಥಿಂಕಿಂಗ್ ಕೂಡ ಇವಳ ದೊಡ್ಡ ಸಮಸ್ಯೆ ಅಂತ ಹೇಳಲಾಗಿದೆಯಲ್ಲ, ಅದು ಹೇಗೆ? ನೀವ್ ಹೇಳಿದ್ದು 100% ಸರಿ. ಅವರ ಶಕ್ತಿಯೇ ಅವರ ದೌರ್ಬಲ್ಯ ಆಗೋ ಒಂದು ವಿಚಿತ್ರ ಸನ್ನಿವೇಶ ಇದು. ಅವರ ಮನಸ್ಸು ಎಷ್ಟು ವೇಗವಾಗಿರುತ್ತೆ ಅಂದ್ರೆ ಕೆಲವೊಮ್ಮೆ ಅದು ವರ್ತಮಾನವನ್ನ ದಾಟಿ ಭವಿಷ್ಯಕ್ಕೆ ಹೋಗಿಬಿಟ್ಟಿರುತ್ತೆ. ಒಂದು ಸಣ್ಣ ವಿಷಯದ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ್ರೆ ಸಾಕು, ಅದರ ಎಲ್ಲ ಸಾಧ್ಯತೆಗಳು, ಕೆಟ್ಟ ಪರಿಣಾಮಗಳು ಎಲ್ಲವನ್ನೂ ಕಲ್ಪಿಸ್ಕೊಂಡು ಇಲ್ಲದ ಸಮಸ್ಯೆಯನ್ನ ತಾವೇ ಸೃಷ್ಟಿ ಮಾಡ್ಕೋತಾರೆ. ಓಕೆ. ಭಾವನಾತ್ಮಕ ವಿಷಯಗಳಲ್ಲಿ ಇದು ಇನ್ನೂ ಹೆಚ್ಚು. ಅಲ್ಲಿ ತರ್ಕ ಕೆಲಸ ಮಾಡಲ್ಲ, ಆದ್ರೆ ಇವರ ಬುಧ ಪ್ರೇರಿತ ಮನಸ್ಸು ಎಲ್ಲದಕ್ಕೂ ತರ್ಕವನ್ನೇ ಹುಡುಕುತ್ತೆ. ಇದ್ರಿಂದಾಗಿ ಪ್ರೀತಿ ಸಂಬಂಧದಂತಹ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳೋಕೆ ವಿಪರೀತ ಗೊಂದಲಕ್ಕೊಳಗಾಗ್ತಾರೆ. ಹಾಗಾದ್ರೆ ಈ ಬುಧನ ಪ್ರಭಾವ ಒಂದೇನಾ, ಅಥವಾ ಅವರ ಜೀವನದ ಕಥೆಯಲ್ಲಿ ಬೇರೆ ಗ್ರಹಗಳು ಪಾತ್ರ ವಹಿಸುತ್ತವೆಯಾ? ಕೆಲವರು ಹೀರೋಗೆ ಸಪೋರ್ಟ್ ಮಾಡೋತರ, ಇನ್ನು ಕೆಲವರು ವಿಲನ್ಗಳ ತರ ಬರ್ತಾರ? ಖಂಡಿತ. ಇದೊಂದು ದೊಡ್ಡ ನಾಟಕದ ಹಾಗೆ. ಬುಧ ನಾಯಕನಾದ್ರೆ ಪೋಷಕ ಪಾತ್ರಗಳೂ ಇರುತ್ತವೆ, ಸವಾಲು ಹಾಕೋ ಪಾತ್ರಗಳೂ ಇರುತ್ತವೆ. ಸಹಾಯಕ ಗ್ರಹಗಳ ಸಾಲಿನಲ್ಲಿ ಮೊದಲು ಬರೋದೇ ಬುಧ. ಅವನು ತನ್ನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ತಾನೆ. ಎರಡನೆಯ ಮತ್ತು ಪ್ರಮುಖ ಸಹಾಯಕ ಗ್ರಹ ಅಂದ್ರೆ ಶುಕ್ರ. ಶುಕ್ರ. ಇದೊಂದು ಅದ್ಭುತ ಕಾಂಬಿನೇಷನ್. ಬುಧ ತರ್ಕ ಮತ್ತು ಬುದ್ಧಿವಂತಿಕೆಯನ್ನ ಕೊಟ್ರೆ, ಶುಕ್ರನು ಅದಕ್ಕೆ ಸಾಮಾಜಿಕ ಆಕರ್ಷಣೆ, ಕಲೆ, ಪ್ರೀತಿಯ ಲೇಪನವನ್ನ ಕೊಡ್ತಾನೆ. ಬುಧನ ಚುರುಕಾದ ಮಾತಿಗೆ ಶುಕ್ರನ ಸೌಂದರ್ಯ ಸೇರಿದಾಗ ಅವರು ಯಾರನ್ನಾದ್ರೂ ಸುಲಭವಾಗಿ ಒಪ್ಸಿಬಿಡ್ತಾರೆ. ಒಂದ್ ನಿಮಿಷ, ಇಲ್ಲಿ ಒಂದು ಪ್ರಶ್ನೆ. ಬುಧನಿಂದ ಬರೋ ಅತಿಯಾದ ತರ್ಕ ಮತ್ತೆ ಶುಕ್ರನಿಂದ ಬರೋಳಿ ಆಕರ್ಷಣೆ ಇವೆರಡೂ ಕೆಲವೊಮ್ಮೆ ಸಂಘರ್ಷಕ್ಕೆ ಕಾರಣ ಆಗಲ್ವಾ? ತಲೆ ಒಂದ್ ಹೇಳುತ್ತೆ, ಮನ್ಸಿನೊಂದ್ ಹೇಳುತ್ತೆ ಅನ್ನೋ ಹಾಗೆ. ಖಂಡಿತ ಆಗುತ್ತೆ. ಅದೇ ಅವರ ವ್ಯಕ್ತಿತ್ವದ ಒಂದು ಸಂಕೀರ್ಣ ಭಾಗ. ತರ್ಕಬದ್ಧವಾಗಿ ಯೋಚಿಸೇ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ, ಆದ್ರೆ ಶುಕ್ರನ ಪ್ರಭಾವದಿಂದಾಗಿ ಮನಸ್ಸು ಬೇರೆದನ್ನೇ ಬಯಸ್ತಿರುತ್ತೆ. ಈ ಆಂತರಿಕ ಸಂಘರ್ಷವೇ ಅವರನ್ನು ಕೆಲವೊಮ್ಮೆ ನಿರ್ಧಾರ ಮಾಡೋಕೆ ಬಿಡಲ್ಲ. ಓಕೆ.
ಈಗ ಸವಾಲುಗಳನ್ನೊಡ್ಡುವ ಗ್ರಹಗಳ ಬಗ್ಗೆ ನೋಡೋಣ. ಇವನ್ನ ವಿಲನ್ಗಳು ಅನ್ನೋದು ತಪ್ಪು, ಬದಲಿಗೆ ಇವರು ಗುರುಗಳು. ಗುರುಗಳ ಅದ್ಹೇಗೆ? ಹೌದು, ಮಿಥುನ ರಾಶಿಯವರ ಅತಿದೊಡ್ಡ ಶಕ್ತಿಯೇ ಅವರ ವೇಗ ಅಲ್ವಾ? ಹೌದು. ಆದರೆ ಶನಿ ನಿಧಾನ ಮತ್ತು ಶಿಸ್ತಿನ ಗ್ರಹ. ಅವರ ಜೀವನಕ್ಕೆ ಒಂದು ಉದ್ದೇಶಪೂರ್ವಕ ಸ್ಪೀಡ್ ಬ್ರೇಕರ್ ತರ ಬರ್ತಾನೆ. ಹಾ. ಇದು ಕೇವಲ ಒಂದು ಅಡೆತಡೆಯಲ್ಲ, ಬದಲಿಗೆ ಅವರ ವೇಗವನ್ನ ಶಕ್ತಿಯಾಗಿ ಪರಿವರ್ತಿಸಲು ಬೇಕಾದ ತಾಳ್ಮೆಯನ್ನ ಕಲ್ಸೋ ಒಂದು ಪಾಠ. ದೀರ್ಘಕಾಲೀನ ಯೋಜನೆಗಳಲ್ಲಿ ಶನಿ ವಿಳಂಬ ತರ್ಬೋದು, ಆದ್ರೆ ಆ ವಿಳಂಬದ ಮೂಲಕವೇ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡೋದು ಹೇಗೆ ಅಂತ ಕಲಿಸ್ತಾನೆ. ಹೌದಲ್ಲ? ಹಾ, ವೇಗ ಮತ್ತೆ ತಾಳ್ಮೆ ಎರಡೂ ಸೇರಿದಾಗ ಮಾತ್ರ. ಎಕ್ಸಾಕ್ಟ್ಲಿ. ಆಗ್ಲೇ ಅವರು ಅಸಾಧಾರಣ ಸಾಧನೆ ಮಾಡೋಕೆ ಸಾಧ್ಯ. ಹಾಗಾದರೆ ರಾಹುವಿನ ಪಾತ್ರವೇನು? ಮೂಲಗಳ ಪ್ರಕಾರ ರಾಹು ಗೊಂದಲ ಸೃಷ್ಟಿಸಬಹುದು ಅಂತಿದೆ, ಆದರೆ ಇವತ್ತಿನ ಡಿಸ್ರಪ್ಟಿವ್ ಜಗತ್ತಿನಲ್ಲಿ ರಾಹುವಿನ ಈ ಗುಣವೇ ಹೊಸತನಕ್ಕೆ ದಾರಿ ಆಗ್ಬಹುದೇ? ಎಕ್ಸಾಕ್ಟ್ಲಿ, ನೀವು ಸರಿಯಾದ ಪದ ಬಳಸಿದ್ರಿ. ರಾಹು ಒಬ್ಬ ಡಿಸ್ರಪ್ಟರ್. ಅವನು ಹಳೆ ನಿಯಮಗಳನ್ನ ಮುರಿತಾನೆ, ಅನಿರೀಕ್ಷಿತ ತಿರುವುಗಳನ್ನ ತರ್ತಾನೆ. ಇದರಿಂದ ಆರಂಭದಲ್ಲಿ ಗೊಂದಲ, ಭಯ ಆಗಬಹುದು. ಆದ್ರೆ ಮಿಥುನ ರಾಶಿಯವರ ಹೊಂದಿಕೊಳ್ಳೋ ಸ್ವಭಾವಕ್ಕೆ ರಾಹುವಿನ ಈ ಗುಣ ಸೇರ್ಕೊಂಡಾಗ ಅವರು ಸಾಂಪ್ರದಾಯಿಕವಲ್ಲದ ದಾರಿಗಳಲ್ಲಿ ಯಶಸ್ಸನ್ನ ಕಾಣ್ತಾರೆ. ಓ ಹಾಗಾ? ರಾಹು ಒಂದ್ರೀತಿ ನೀನು ಯೋಚಿಸ್ತಿರೋ ದಾರಿ ಸರಿ, ಆದ್ರೆ ಇದಕ್ಕಿಂತ ವಿಭಿನ್ನವಾದ ಹೊಸ ದಾರಿಯೊಂದಿದೆ, ಪ್ರಯತ್ನಿಸು ಅಂತ ಸವಾಲ್ ಹಾಕ್ತಾನೆ. ಆರ್ಥಿಕವಾಗಿ ಹಠಾತ್ ಲಾಭ ಅಥವಾ ನಷ್ಟ ಎರಡನ್ನೂ ರಾಹು ತರಬಲ್ಲ. ಸೊ ಎಚ್ಚರಿಕೆ ಮುಖ್ಯ. ಅದ್ಭುತ. ಅಂದ್ರೆ ಅವರ ವ್ಯಕ್ತಿತ್ವದ ಕೋಡ್ ಒಂದೇ ಆದರೂ ಬೇರೆ ಬೇರೆ ಸಾಫ್ಟ್ವೇರ್ಗಳು ಅದರ ಮೇಲೆ ಪ್ರಭಾವ ಬೀರುತ್ತಿವೆ. ಹಾಗೆ ಒಂದೇ ರಾಶಿಯಲ್ಲಿದ್ರೂ ಎಲ್ಲರೂ ಒಂದೇ ರೀತಿ ಇರಲ್ವಲ್ಲ. ಇಲ್ಲಿ ನಕ್ಷತ್ರಗಳ ಪಾತ್ರ ಮುಖ್ಯವಾಗುತ್ತೆ ಅಲ್ವಾ? ಖಂಡಿತ. ಮಿಥುನ ರಾಶಿ ಅಡಿಯಲ್ಲಿ ಬರುವ ಮೃಗಶಿರ, ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರಗಳು ಈ ಕೋಡನ್ನು ಹೇಗೆ ಬದಲಾಯಿಸುತ್ತವೆ? ಖಂಡಿತ. ನಕ್ಷತ್ರಗಳು ಒಂದೇ ರಾಶಿಗೆ ಬೇರೆ ಬೇರೆ ಫ್ಲೇವರ್ ಅಥವಾ ಏನಂತಾರೆ ಪರ್ಸನಾಲಿಟಿ ಟ್ರೇಟ್ಸ್ ಅನ್ನ ಕೊಡ್ತವೆ. ಓಕೆ. ಮೊದಲನೆಯದು ಮೃಗಶಿರ ನಕ್ಷತ್ರ. ಇಲ್ಲಿ ಕುತೂಹಲವೇ ಪ್ರಧಾನ. ಇವರು ಸದಾ ಜ್ಞಾನಕ್ಕಾಗಿ ಹುಡುಕ್ತಿರ್ತಾರೆ. ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳು ಇವರನ್ನ ಸದಾ ಕಾಡ್ತಿರುತ್ತೆ. ಎರಡನೆಯದು ಆರ್ದ್ರ ನಕ್ಷತ್ರ. ಇಲ್ಲಿ ಭಾವನೆಗಳ ತೀವ್ರತೆ ಹೆಚ್ಚು. ಆರ್ದ್ರ ಅಂದ್ರೆ ತೇವ. ಇವರ ಜೀವನದಲ್ಲಿ ಭಾವನಾತ್ಮಕ ಬಿರುಗಾಳಿಗಳು ಹೆಚ್ಚು. ಕಷ್ಟದ ಅನುಭವಗಳ ಮೂಲಕವೇ ಇವರು ಜೀವನ ಪಾಠ ಕಲಿತಾರೆ. ಓ ಹಾಗಾ? ಮೂರನೆಯದು ಪುನರ್ವಸು ನಕ್ಷತ್ರ. ಇದರ ಹೆಸರೇ ಹೇಳೋ ಹಾಗೆ ಇದು ಪುನರ್ ಅಂದ್ರೆ ಮತ್ತೆ, ವಸು ಅಂದ್ರೆ ಸಂಪತ್ತು. ಇದು ನವೀಕರಣ ಮತ್ತು ಎರಡನೇ ಅವಕಾಶಗಳ ನಕ್ಷತ್ರ. ಜೀವನದಲ್ಲಿ ಎಷ್ಟೇ ಬಿದ್ರೂ ಮತ್ತೆ ಮೇಲೆದ್ದು ಬರೋ ಶಕ್ತಿ ಇವರಲ್ಲಿರುತ್ತೆ. ಅಂದ್ರೆ ಒಂದೇ ರಾಶಿ ಆದ್ರೆ ಮೂರು ಬೇರೆ ಬೇರೆ ಬಣ್ಣಗಳು. ಇದೇ ಜ್ಯೋತಿಷ್ಯದ ಸೌಂದರ್ಯ ಅಲ್ವಾ? ಖಂಡಿತ. ಹಾಗಾದ್ರೆ ಈ ಕೋಡ್ ಮತ್ತೆ ಅದರ ಬೇರೆ ಬೇರೆ ವರ್ಷನ್ಗಳು ನಿಜ ಜೀವನದಲ್ಲಿ ಅಂದ್ರೆ ವೃತ್ತಿ, ಹಣಕಾಸು ಸಂಬಂಧಗಳಲ್ಲಿ ಹೇಗೆ ಕೆಲಸ ಮಾಡ್ತವೆ? ಮೊದಲು ವೃತ್ತಿ ಜೀವನದ ಬಗ್ಗೆ ಹೇಳಿ. ಇವರ ಸೂಪರ್ ಕಂಪ್ಯೂಟರ್ ಮೆದುಳಿಗೆ ಯಾವ ಕ್ಷೇತ್ರ ಸರಿ ಹೊಂದುತ್ತೆ? ಅವರ ಕೌಶಲ್ಯಗಳಿಗೆ ಸರಿಯಾದ ವೇದಿಕೆ ಸಿಕ್ಕರೆ ಅವರನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಂವಹನವೇ ಅವರ ಬಂಡವಾಳ. ಸೊ ಮಾಧ್ಯಮ, ಪತ್ರಿಕೋದ್ಯಮ, ಬರವಣಿಗೆ, ಜಾಹೀರಾತು, ಮಾರ್ಕೆಟಿಂಗ್. ಸಾರ್ವಜನಿಕ ಸಂಬಂಧಗಳು. ಹೌದು, ಈ ಕ್ಷೇತ್ರಗಳೆಲ್ಲ ಇವರಿಗೆ ಸ್ವರ್ಗ ಇದ್ದ ಹಾಗೆ. ಶಿಕ್ಷಣ ಕ್ಷೇತ್ರದಲ್ಲೂ ಇವರು ಉತ್ತಮ ಗುರುಗಳಾಗಬಲ್ಲರು. ಇವರ ತ್ವರಿತ ಚಿಂತನೆ ಮತ್ತೆ ನೆಟ್ವರ್ಕಿಂಗ್ ಕೌಶಲ್ಯದಿಂದಾಗಿ ಸ್ಟಾರ್ಟ್ಅಪ್ಗಳಂತಹ ವೇಗದ ವಾತಾವರಣದಲ್ಲಿ ಅದ್ಭುತವಾಗಿ ಬೆಳೀತಾರೆ. ಹಣಕಾಸಿನ ವಿಷಯದಲ್ಲಿ ಅವರ ಪ್ರೊಸೆಸರ್ ಹೇಗೆ ಕೆಲಸ ಮಾಡುತ್ತೆ? ವೇಗವಾಗಿ ಸಂಪಾದನೆ ಮಾಡ್ತಾರಾ ಅಥವಾ ವೇಗವಾಗಿ ಖರ್ಚು ಮಾಡ್ತಾರಾ? ಎರಡು. ಅವರದ್ದು ಹೈ ರಿಸ್ಕ್ ಹೈ ರಿವಾರ್ಡ್ ಮನಸ್ಥಿತಿ. ಹಣ ಗಳಿಸೋಕೆ ಹೊಸ ಕೆಲವೊಮ್ಮೆ ಅಪಾಯಕಾರಿ ಅನಿಸೋ ದಾರಿಗಳನ್ನ ಹುಡುಕ್ತಾರೆ. ಶೇರ್ ಮಾರುಕಟ್ಟೆ, ಹೊಸ ಹೂಡಿಕೆಗಳಲ್ಲಿ ಆಸಕ್ತಿ ಹೆಚ್ಚು. ಚರ್ಚೆಗೆ ಆಧಾರವಾಗಿರೋ ಸಂಶೋಧನೆಯಲ್ಲಿ ಏನಾದರೂ ಸಲಹೆಗಳನ್ನ ನೀಡಲಾಗಿದೆಯಾ? ಹೌದು, ಒಂದು ಸರಳವಾದ ಆದರೆ ಶಕ್ತಿಯುತವಾದ ಪರಿಹಾರವನ್ನ ಸೂಚಿಸಲಾಗಿದೆ. ಬುಧ ಅವರ ಅಧಿಪತಿ ಗ್ರಹ ಆಗಿರೋದ್ರಿಂದ ಪ್ರತಿ ಬುಧವಾರ 108 ಬಾರಿ ಓಂ ಬುಧಾಯ ನಮಃ ಅಂತ ಮಂತ್ರ ಪಠಿಸೋದು ಅವರ ಮನಸ್ಸನ್ನ ಸ್ಥಿರಗೊಳಿಸುತ್ತೆ. ಆರ್ಥಿಕ ನಿರ್ಧಾರಣಗಳಲ್ಲಿ ಸ್ಪಷ್ಟತೆಯನ್ನ ತರಲು ಸಹಾಯ ಮಾಡುತ್ತೆ. ಇದೊಂದ್ರೀತಿ ವಾರಕ್ಕೊಮ್ಮೆ ಮಾಡೋ ಸಿಸ್ಟಮ್ ಮೇಂಟೆನೆನ್ಸ್ ಇದ್ದ ಹಾಗೆ. ಸರಿ, ಇನ್ನು ಸಂಬಂಧಗಳ ವಿಷಯಕ್ಕೆ ಬರೋಣ. ಇಲ್ಲಿ ಅವರ ಲಾಜಿಕ್ ಬೋರ್ಡ್ ಮತ್ತೆ ಹಾರ್ಟ್ ನಡುವೆ ಯುದ್ಧ ನಡೆಯುತ್ತಾ? ಖಂಡಿತ. ಅವರ ಆಕರ್ಷಕ ವ್ಯಕ್ತಿತ್ವ, ಮಾತುಗಾರಿಕೆಯಿಂದ ಜನ ಬೇಗನೆ ಆಕರ್ಷಿತರಾಗ್ತಾರೆ.
ಸಾಮಾಜಿಕವಾಗಿ ಬಹಳ ಜನಪ್ರಿಯರು. ಆದ್ರೆ ಪ್ರೀತಿಯ ಆಳಕ್ಕೆ ಇಳಿದಾಗ ಅವರ ತಾರ್ಕಿಕ ಮನಸ್ಸು ಸಂಬಂಧವನ್ನ ವಿಶ್ಲೇಷಣೆ ಮಾಡೋಕ್ ಶುರು ಮಾಡುತ್ತೆ. ಈ ಸಂಬಂಧ ಸರಿನಾ, ಭವಿಷ್ಯ ಇದೆಯಾ, ಈ ಥರದ ಪ್ರಶ್ನೆಗಳು. ಹೌದು, ಇದು ಕೆಲವೊಮ್ಮೆ ಸಂಗಾತಿಗೆ ಇವರು ಭಾವನಾತ್ಮಕವಾಗಿ ದೂರ ಆಗಿದ್ದಾರೆ ಅನ್ನೋ ಭಾವನೆ ಮೂಡಿಸಬಹುದು. ಹೊಂದಾಣಿಕೆ ವಿಷಯಕ್ಕೆ ಬಂದ್ರೆ ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗಿರುವ ಇವರ ಸ್ವಾತಂತ್ರ್ಯವನ್ನ ಗೌರವಿಸೋ ತುಲಾ, ಕುಂಭ ಮತ್ತೆ ಧನುರಾಶಿಯವರೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತೆ. ಈ ಎಲ್ಲ ಹೈಸ್ಪೀಡ್ ಪ್ರೊಸೆಸಿಂಗ್ ಅವರ ಹಾರ್ಡ್ವೇರ್ ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಲ್ವಾ? ಖಂಡಿತ. ದೇಹದಲ್ಲಿ ಮಿಥುನ ರಾಶಿಯು ನರಮಂಡಲ, ಉಸಿರಾಟದ ವ್ಯವಸ್ಥೆ, ಕೈ ಮತ್ತು ತೋಳುಗಳನ್ನ ಪ್ರತಿನಿಧಿಸುತ್ತೆ. ಸೊ ಅವರ ಅತಿಯಾದ ಚಿಂತನೆಯಿಂದಾಗಿ ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ ಬರೋ ಸಾಧ್ಯತೆ ಹೆಚ್ಚು. ನಿಯಮಿತ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡೋದು ಅವರ ವೇಗದ ಮನಸ್ಸಿಗೆ ಒಂದು ಪಾಸ್ ಬಟನ್ ಒತ್ತಿದ ಹಾಗೆ. ಇದು ಅವರ ಆರೋಗ್ಯಕ್ಕೆ ಅತ್ಯಗತ್ಯ. ಅದ್ಭುತ. ಹಾಗಾದ್ರೆ ಪ್ರಮುಖ ಕೆಲಸಗಳಿಗೆ ಸರಿಯಾದ ಸಮಯವನ್ನ ಆರಿಸ್ಕೊಂಡ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗತ್ತಲ್ವಾ? ಅಂತ ಶುಭ ದಿನಗಳು ಮತ್ತೆ ಸಮಯಗಳು ಯಾವುವು? ಹೌದು, ಇದೊಂದ್ ರೀತಿ ಅವರಿಗೆ ಸಿಕ್ಕಿರೋ ಸ್ಟ್ರಾಟಜಿಕ್ ಅಡ್ವಾಂಟೇಜ್. ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಶುಕ್ರವಾರ ಅತ್ಯಂತ ಶುಭ ದಿನಗಳು. ಬುಧವಾರ ಮತ್ತು ಶುಕ್ರವಾರ? ಹೌದು. ಬುಧವಾರ ಅವರ ಅಧಿಪತಿಯ ದಿನ, ಶುಕ್ರವಾರ ಮಿತ್ರಗ್ರಹವಾದ ಶುಕ್ರನ ದಿನ. ಈ ದಿನಗಳಲ್ಲಿ ಹೊಸ ಕೆಲಸ ಶುರು ಮಾಡಿದ್ರೆ ಅಥವಾ ಪ್ರಮುಖ ನಿರ್ಧಾರಗಳನ್ನ ತಗೊಂಡ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಇನ್ನು ಸಮಯದ ಬಗ್ಗೆ ಹೇಳೋದಾದ್ರೆ, ಪ್ರತಿದಿನ ಬೆಳಿಗ್ಗೆ 7ರಿಂದ 9 ಗಂಟೆಗಳು ಮತ್ತೆ ಸಂಜೆ 5ರಿಂದ 6:30ರವರೆಗಿನ ಸಮಯ ಇವರಿಗೆ ಬಹಳ ಅನುಕೂಲಕರ. ಇವತ್ತಿನ ಚರ್ಚೆ ಮಿಥುನ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣವನ್ನ ಕಟ್ಟಿಕೊಟ್ಟಿದೆ. ಅವರ ಕೋಡ್ ಬುಧನಿಂದ ಬರೆಯಲ್ಪಟ್ಟಿದೆ. ಶುಕ್ರನಂತಹ ಗ್ರಹಗಳು ಅದಕ್ಕೆ ಫೀಚರ್ ಸೇರಿಸಿದ್ರೆ, ಶನಿಯಂತಹ ಗ್ರಹಗಳು ಅಪ್ಡೇಟ್ಸ್ ಮತ್ತು ಚಾಲೆಂಜಸ್ ತರ್ತವೆ. ಮೃಗಶಿರ, ಆರ್ದ್ರ, ಪುನರ್ವಸು ನಕ್ಷತ್ರಗಳು ಆ ಕೋಡ್ನ ಬೇರೆ ಬೇರೆ ಯೂಸರ್ ಇಂಟರ್ಫೇಸ್ಗಳಿದ್ದಂತೆ. ಒಟ್ಟಾರೆಯಾಗಿ ಅವರ ವೇಗವನ್ನು ತಾಳ್ಮೆಯೊಂದಿಗೆ ಸಮತೋಲನಗೊಳಿಸುವುದೇ ಅವರ ಜೀವನದ ಅತಿದೊಡ್ಡ ಅಪ್ಗ್ರೇಡ್ ಅನ್ನಿಸುತ್ತೆ. ಹೌದು, ಅತ್ಯುತ್ತಮವಾಗಿ ಸಂಕ್ಷಿಪ್ತಗೊಳಿಸಿದ್ರಿ. ಕೊನೆಯದಾಗಿ ಕೇಳುಗರನ್ನ ಚಿಂತನೆಗೆ ಹಚ್ಚೋ ಒಂದು ಪ್ರಶ್ನೆಯನ್ನ ಕೇಳೋಕಿಷ್ಟಪಡ್ತೀನಿ. ಖಂಡಿತ, ಹೇಳಿ. ಈ ಚರ್ಚೆಯ ಆಧಾರದ ಮೇಲೆ ಸಂವಹನ ಅನ್ನೋದು ಮಿಥುನ ರಾಶಿಯವರ ಅತಿದೊಡ್ಡ ಶಕ್ತಿ ಅನ್ನೋದು ಸ್ಪಷ್ಟ. ಆದ್ರೆ ಮಾಹಿತಿಯ ಮಹಾಪೂರವೇ ಹರಿಯುತ್ತಿರೋದೀ ಜಗತ್ತಿನಲ್ಲಿ ಆ ಸಂವಹನ ಕೌಶಲ್ಯವನ್ನ ಕೇವಲ ಮಾತಾಡೋಕೆ, ಮಾಹಿತಿ ರವಾನಿಸೋಕೆ ಬಳಸ್ಬೇಕೇ ಅಥವಾ ಇತರರ ಮಾತುಗಳನ್ನ ನಿಜವಾದ ತಿಳುವಳಿಕೆಯಿಂದ ಕೇಳಲು, ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಆ ಮೂಲಕ ಆಳವಾದ ಅರ್ಥಪೂರ್ಣ ಸಂಬಂಧಗಳನ್ನ ಬೆಳೆಸ್ಕೊಳ್ಳಲು ಅದನ್ನ ಹೇಗ ಬಳಸ್ಕೊಳ್ಬೋದು? ಕೇವಲ ಬ್ರಾಡ್ಕಾಸ್ಟಿಂಗ್ ಮಾಡೋದು ಸಂವಹನವಲ್ಲ, ರಿಸೀವಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅದರ ಪ್ರಮುಖ ಭಾಗ. ಈ ಬಗ್ಗೆ ಯೋಚಿಸಬೇಕಾದ ಅಗತ್ಯವಿದೆ.